ನಿನ್ನೆ ಮಡಿವಾಳ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ತಡರಾತ್ರಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಅದರಲ್ಲಿ 20 ಲಕ್ಷ ಒಂದು ಹೋಟೆಲಿಂದ 3 ಜನ ಕಡೆಯಿಂದ ಕೆಲವು ಪೊಲೀಸ್ ಅವರು ಅಂತ ಹೇಳಿ ಬಂದು ಕಿತ್ಕೊಂಡು ಹೋಗಿದ್ರು. ನಮ್ಮ ಕಂಪ್ಲೇಂಟ್ ಆದಮೇಲೆ ಸೌತ್ ಈಸ್ಟ್ DCP ಅವರು ಒಂದು ಟೀಮ್ ರಚನೆ ಮಾಡಿ ತನಿಖೆ ಸ್ಟಾರ್ಟ್ ಮಾಡಿದ್ದಾರೆ. ಮೇಲ್ನೋಟಕ್ಕೆ ಇಲ್ಲಿವರೆಗೆ ಕೆಲವು ಪ್ರೈವೇಟ್ ಪರ್ಸನ್ಸ್ ಅವರು ಪೊಲೀಸ್ ಅಂತ ಹೇಳಿ ಆ ಹೋಟೆಲ್ಗೆ ಹೋಗಿದ್ರು. ಆದರೆ ಇನ್ನೊಂದು ಮಾಹಿತಿ ಆಧಾರದ ಮೇಲೆ ಇನ್ನೊಬ್ಬ ವ್ಯಕ್ತಿ ಅವರು ಒಬ್ಬ ಇನ್ಸ್ಪೆಕ್ಟರ್ ರ್ಯಾಂಕ್ ವ್ಯಕ್ತಿ ಕೂಡ ಇದರಲ್ಲಿ ಶಾಮೀಲ್ ಇರ್ಬೋದಂತ ಹೇಳ್ಬಿಟ್ಟು ಮಾಹಿತಿ ಬರ್ತಾ ಇದೆ. ಆಧಾರದ ಮೇಲೆ ನಮ್ಮ ತನಿಖೆ ನಡೀತಾ ಇದೆ. ಏನು ವೆಹಿಕಲ್ ಯೂಸ್ ಆಗಿತ್ತು ಆ ವೆಹಿಕಲ್ ನಾವು ಸೀಸ್ ಮಾಡಿದ್ದೀವಿ. ಯಾರು ಆರೋಪಿ ಇದ್ದರು, ಯಾರು ವ್ಯಕ್ತಿಯವರಿದ್ರು ಅವ್ರ ಬಗ್ಗೆ ನಾವು ತನಿಖೆ ಮಾಡ್ತಾ ಇದ್ದೀವಿ. ನಾನು ನಿಮಗೆ ಹೇಳಿದ್ದೀನಿ, ಒಂದು ಇನ್ಸ್ಪೆಕ್ಟರ್ ರ್ಯಾಂಕ್ ಆಫೀಸರ್ದು ಕೂಡ ಕೈವಾಡ ಇದರಲ್ಲಿ ಇದೆ ಅಂತ ಮೇಲ್ನೋಟಕ್ಕೆ ಬರ್ತಾ ಇದೆ. ತನಿಖೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಈಗ. ಸೊ ಇನ್ನೂ ಪ್ರೋಗ್ರೆಸ್ ಆದಮೇಲೆ ನಾನು ತಿಳಿಸ್ತೀನಿ. ಇಲ್ಲ, ಈಗ ಇದರಲ್ಲಿ ಕೆಲವು ಜನದ ಇನ್ವಾಲ್ವ್ಮೆಂಟ್ ಇದೆ. ಎಲ್ಲರೂ ಸಿಕ್ಕಿದ ಮೇಲೆ ಎಲ್ಲ ಮಾಹಿತಿ ಗೊತ್ತಾಗುತ್ತೆ. ಆದರೆ ಈಗ ಟೋಟಲ್ ಏನು ದುಡ್ಡು ಹೋಗಿತ್ತು ಆ ಟೋಟಲ್ ರಿಕವರಿ ಆಗಿದೆ. ಮತ್ತು ಟೋಟಲ್ ರಿಕವರಿ ಪ್ಲಸ್ ಜನ ಕೂಡ ಸಿಕ್ಕಿದ್ದಾರೆ ಕೆಲವರು. ಇನ್ನೂ ಕೆಲವ್ರ ಬಗ್ಗೆ ನಮ್ಮದು ಟೀಮ್ಸ್ ಬೇರೆ ಬೇರೆ ಕಡೆ ಹೋಗಿದೆ. ಪ್ರತಿಯೊಂದು ಇದು ಎಲ್ಲದು ಹಿಂದೆ ಯಾರಿದ್ರು ಅಥವಾ ಯಾರು ಮಾಡಿದ್ರು ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ. ತನಿಖೆ ನಡೀತಾ ಇದೆ ಈಗ. ಆಲ್ಮೋಸ್ಟ್ ಆಗಿದೆ. ಅದನ್ನು ಇನ್ನೊಂದು ಕಡೆ ನಾವು ಪರಿಶೀಲನೆ ಮಾಡ್ತೇವೆ. ಯಾಕೆಂದರೆ 20 ಲಕ್ಷ ಹಣ ಎಲ್ಲಿಂದ ಬಂತು, ಯಾವ ಕಾರಣಕ್ಕೆ ಬಂತು ಅದನ್ನು, ಯಾಕೆಂದರೆ ಅವರು ಬೇರೆ ಬೇರೆ ಕಾರಣ ಹೇಳ್ತಾ ಇದ್ರು. ಮತ್ತು ಆರೋಪಿ ಯಾರು ಸಿಕ್ಕಿದ್ರು ಅವರು ಕೂಡ ಬೇರೆ ಕಾರಣ ಹೇಳ್ತಾಯಿದ್ರು. ಬಟ್ ಒಟ್ಟಾಗಿ ಆ ಅಮೌಂಟ್ ಏನು ಮಿಸ್ಸಿಂಗ್ ಆಗಿತ್ತು, ಅಲ್ಲಿಂದ ದೋಚಿ ಹೋಗಿದ್ರು. ಆ ಅಮೌಂಟ್ದು ಮ್ಯಾಕ್ಸಿಮಮ್ ಪೋರ್ಷನ್ ರಿಕವರಿ ಆಗಿದೆ. ಕೆಲವು ಜನ ಇನ್ನೂ ಅರೆಸ್ಟ್ ಆಗಬೇಕು. ಮತ್ತು ನಮ್ಮ ಒಬ್ಬ ಇನ್ಸ್ಪೆಕ್ಟರ್ದು ಏನು ಕೈವಾಡ ಇದರಲ್ಲಿ ಕಾಣ್ತಾ ಇದೆ, ಅವರು ಕೂಡ ನಾವು ವಶಕ್ಕೆ ತಗೊಂಡು ಅವ್ರಿಗೆ ಸದ್ಯಕ್ಕೆ ಅವ್ರು ಸಿಕ್ಕಿಲ್ಲ. ನಿನ್ನೆ ಮಡಿವಾಳ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ತಡರಾತ್ರಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಅದರಲ್ಲಿ 20 ಲಕ್ಷ ಒಂದು ಹೋಟೆಲಿಂದ 3 ಜನ ಕಡೆಯಿಂದ ಕೆಲವು ಪೊಲೀಸ್ ಅವರು ಅಂತ ಹೇಳಿ ಬಂದು ಕಿತ್ಕೊಂಡು ಹೋಗಿದ್ರು. ನಮ್ಮ ಕಂಪ್ಲೇಂಟ್ ಆದಮೇಲೆ ಸೌತ್ ಈಸ್ಟ್ DCP ಅವರು ಒಂದು ಟೀಮ್ ರಚನೆ ಮಾಡಿ ತನಿಖೆ ಸ್ಟಾರ್ಟ್ ಮಾಡಿದ್ದಾರೆ. ಮೇಲ್ನೋಟಕ್ಕೆ ಇಲ್ಲಿವರೆಗೆ ಕೆಲವು ಪ್ರೈವೇಟ್ ಪರ್ಸನ್ಸ್ ಅವರು ಪೊಲೀಸ್ ಅಂತ ಹೇಳಿ ಆ ಹೋಟೆಲ್ಗೆ ಹೋಗಿದ್ರು. ಆದರೆ ಇನ್ನೊಂದು ಮಾಹಿತಿ ಆಧಾರದ ಮೇಲೆ ಇನ್ನೊಬ್ಬ ವ್ಯಕ್ತಿ ಅವರು ಒಬ್ಬ ಇನ್ಸ್ಪೆಕ್ಟರ್ ರ್ಯಾಂಕ್ ವ್ಯಕ್ತಿ ಕೂಡ ಇದರಲ್ಲಿ ಶಾಮೀಲ್ ಇರ್ಬೋದಂತ ಹೇಳ್ಬಿಟ್ಟು ಮಾಹಿತಿ ಬರ್ತಾ ಇದೆ. ಆಧಾರದ ಮೇಲೆ ನಮ್ಮ ತನಿಖೆ ನಡೀತಾ ಇದೆ. ಏನು ವೆಹಿಕಲ್ ಯೂಸ್ ಆಗಿತ್ತು ಆ ವೆಹಿಕಲ್ ನಾವು ಸೀಸ್ ಮಾಡಿದ್ದೀವಿ. ಯಾರು ಆರೋಪಿ ಇದ್ದರು, ಯಾರು ವ್ಯಕ್ತಿಯವರಿದ್ರು ಅವ್ರ ಬಗ್ಗೆ ನಾವು ತನಿಖೆ ಮಾಡ್ತಾ ಇದ್ದೀವಿ. ನಾನು ನಿಮಗೆ ಹೇಳಿದ್ದೀನಿ, ಒಂದು ಇನ್ಸ್ಪೆಕ್ಟರ್ ರ್ಯಾಂಕ್ ಆಫೀಸರ್ದು ಕೂಡ ಕೈವಾಡ ಇದರಲ್ಲಿ ಇದೆ ಅಂತ ಮೇಲ್ನೋಟಕ್ಕೆ ಬರ್ತಾ ಇದೆ. ತನಿಖೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಈಗ. ಸೊ ಇನ್ನೂ ಪ್ರೋಗ್ರೆಸ್ ಆದಮೇಲೆ ನಾನು ತಿಳಿಸ್ತೀನಿ. ಇಲ್ಲ, ಈಗ ಇದರಲ್ಲಿ ಕೆಲವು ಜನದ ಇನ್ವಾಲ್ವ್ಮೆಂಟ್ ಇದೆ. ಎಲ್ಲರೂ ಸಿಕ್ಕಿದ ಮೇಲೆ ಎಲ್ಲ ಮಾಹಿತಿ ಗೊತ್ತಾಗುತ್ತೆ. ಆದರೆ ಈಗ ಟೋಟಲ್ ಏನು ದುಡ್ಡು ಹೋಗಿತ್ತು ಆ ಟೋಟಲ್ ರಿಕವರಿ ಆಗಿದೆ. ಮತ್ತು ಟೋಟಲ್ ರಿಕವರಿ ಪ್ಲಸ್ ಜನ ಕೂಡ ಸಿಕ್ಕಿದ್ದಾರೆ ಕೆಲವರು. ಇನ್ನೂ ಕೆಲವ್ರ ಬಗ್ಗೆ ನಮ್ಮದು ಟೀಮ್ಸ್ ಬೇರೆ ಬೇರೆ ಕಡೆ ಹೋಗಿದೆ. ಪ್ರತಿಯೊಂದು ಇದು ಎಲ್ಲದು ಹಿಂದೆ ಯಾರಿದ್ರು ಅಥವಾ ಯಾರು ಮಾಡಿದ್ರು ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ. ತನಿಖೆ ನಡೀತಾ ಇದೆ ಈಗ. ಆಲ್ಮೋಸ್ಟ್ ಆಗಿದೆ. ಅದನ್ನು ಇನ್ನೊಂದು ಕಡೆ ನಾವು ಪರಿಶೀಲನೆ ಮಾಡ್ತೇವೆ. ಯಾಕೆಂದರೆ 20 ಲಕ್ಷ ಹಣ ಎಲ್ಲಿಂದ ಬಂತು, ಯಾವ ಕಾರಣಕ್ಕೆ ಬಂತು ಅದನ್ನು, ಯಾಕೆಂದರೆ ಅವರು ಬೇರೆ ಬೇರೆ ಕಾರಣ ಹೇಳ್ತಾಯಿದ್ರು. ಮತ್ತು ಆರೋಪಿ ಯಾರು ಸಿಕ್ಕಿದ್ರು ಅವರು ಕೂಡ ಬೇರೆ ಕಾರಣ ಹೇಳ್ತಾಯಿದ್ರು. ಬಟ್ ಒಟ್ಟಾಗಿ ಆ ಅಮೌಂಟ್ ಏನು ಮಿಸ್ಸಿಂಗ್ ಆಗಿತ್ತು, ಅಲ್ಲಿಂದ ದೋಚಿ ಹೋಗಿದ್ರು. ಆ ಅಮೌಂಟ್ದು ಮ್ಯಾಕ್ಸಿಮಮ್ ಪೋರ್ಷನ್ ರಿಕವರಿ ಆಗಿದೆ. ಕೆಲವು ಜನ ಇನ್ನೂ ಅರೆಸ್ಟ್ ಆಗಬೇಕು. ಮತ್ತು ನಮ್ಮ ಒಬ್ಬ ಇನ್ಸ್ಪೆಕ್ಟರ್ದು ಏನು ಕೈವಾಡ ಇದರಲ್ಲಿ ಕಾಣ್ತಾ ಇದೆ,
ಅವರು ಕೂಡ ನಾವು ವಶಕ್ಕೆ ತಗೊಂಡು ಅವ್ರಿಗೆ ಪ್ರೆಸೆಂಟ್ ಅಬ್ಸ್ಕೆಂಡ್ ಇದ್ದಾರೆ ಸರ್. ಸದ್ಯಕ್ಕೆ ಅವ್ರು ಸಿಕ್ಕಿಲ್ಲ.